ಮಂತ್ರಾಲಯದಲ್ಲಿ ಗುರು ರಾಘವೇಂದ್ರ ಸ್ವಾಮಿಗಳ 431ನೇ ವರ್ಧಂತಿ ಉತ್ಸವ, ನೂರಾರು ಭಕ್ತರಿಂದ ನಾದಹಾರ ಸಮರ್ಪಣೆ. ರಾಯಚೂರು ಕಲಿಯುಗ ಕಾಮಧೇನು ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ 431ನೇ ಹುಟ್ಟುಹಬ್ಬವನ್ನು ಮಂತ್ರಾಲಯದಲ್ಲಿ ವರ್ಧಂತಿ ಉತ್ಸವವಾಗಿ ಸಡಗರ ಸಂಭ್ರಮದಿಂದ ಆಚರಿಸಲಾಗುತ್ತಿದೆ. ಕಳೆದ 6 ದಿನಗಳಿಂದ ವಿಜೃಂಭಣೆಯಿಂದ ನಡೆಯುತ್ತಿರುವ ಗುರು ವೈಭವೋತ್ಸವಕ್ಕೆ ಇಂದು ರಾತ್ರಿ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ತೆರೆ ಬೀಳಲಿದೆ. ಗುರುರಾಯರ ಪಟ್ಟಾಭಿಷೇಕ ಹಾಗೂ ವರ್ಧಂತಿ ಉತ್ಸವವನ್ನು ಪ್ರತಿ ವರ್ಷದಂತೆ ಈ ವರ್ಷವೂ ಮಂತ್ರಾಲಯದಲ್ಲಿ ಗುರು ವೈಭವೋತ್ಸವವಾಗಿ ಅದ್ದೂರಿಯಿಂದ ಆಚರಿಸಲಾಗುತ್ತದೆ. ವರ್ಧಂತಿ ಉತ್ಸವ ಹಿನ್ನೆಲೆ ಬೆಳಿಗ್ಗೆಯಿಂದಲೇ ನಾನಾ ಧಾರ್ಮಿಕ ಕಾರ್ಯಕ್ರಮಗಳು, ಪೂಜೆಗಳನ್ನು ನೆರವೇರಿಸಲಾಗುತ್ತಿದೆ. ಚೆನ್ನೈನ ಶ್ರೀ ರಾಘವೇಂದ್ರ ನಾದಹಾರ ಸೇವಾ ಟ್ರಸ್ಟ್ನ ನೂರಾರು ಕಲಾವಿದರಿಂದ ನಾದಹಾರ ಸಮರ್ಪಣೆ ಸೇವೆ ನಡೆಯಿತು. ಕಳೆದ 21 ವರ್ಷಗಳಿಂದ ನಾದಹಾರ ಸಮರ್ಪಣಾ ಸೇವೆ ನಡೆಯುತ್ತಿದೆ. ಗುರು ವೈಭವೋತ್ಸವ ಹಿನ್ನೆಲೆ ಮಠದ ಪ್ರಾಂಗಣದಲ್ಲಿ ಇಂದು ಚಿನ್ನದ ರಥೋತ್ಸವ ನಡೆಯಿತು. ಉತ್ಸವ ಮೂರ್ತಿ ಪ್ರಹ್ಲಾದ ರಾಜರನ್ನ ಚಿನ್ನದ ರಥದಲ್ಲಿ ಇಟ್ಟು ಮೆರವಣಿಗೆ ಮಾಡಲಾಯಿತು. ರಥೋತ್ಸವದಲ್ಲಿ ಸಹಸ್ರಾರು ಭಕ್ತರು ಭಾಗಿಯಾಗಿದ್ದರು. ದೇಶದ ಮೂಲೆ ಮೂಲೆಗಳಿಂದ ಬಂದಿರುವ ಭಕ್ತರು ಶ್ರೀ ಗುರುರಾಯರ ದರ್ಶನ ಪಡೆಯುತ್ತಿದ್ದಾರೆ. ಚತುರ್ಯುಗ ಮೂರ್ತಿ, ಬ್ರಹ್ಮ ಕರಾರ್ಚಿತ ಮೂಲರಾಮದೇವರ ಮೂರ್ತಿ ಪೂಜೆಗೆ ರಜತ ಶೇಷವಾಹನ ಪೀಠ ಹಾಗೂ ಸುಜಯೀಂದ್ರ ತೀರ್ಥರ ಮೂಲ ಬೃಂದಾವನಕ್ಕೆ ಬಹುಕೋಟಿ ವೆಚ್ಚದ ನವರತ್ನ ಕವಚ ಸಮರ್ಪಣೆ ಕಾರ್ಯಕ್ರಮಗಳು ಇಂದು ನಡೆಯುತ್ತವೆ ಎಂದು ಮಠಾಧೀಶರು ಮಾಧ್ಯಮದ ಮುಂದೆ ತಿಳಿಸಿದರು. ವರದಿ ಗಾರಲದಿನ್ನಿ ವೀರನಗೌಡ, ಪ್ರಜಾಪವರ್ ಟಿವಿ. ವಿವಿಧ ಸಾಂಸ್ಕೃತಿಕ ಮತ್ತು ಸಂಗೀತ ಇತ್ಯಾದಿ ಕಾರ್ಯಕ್ರಮಗಳು ತತ್ಪೂರ್ವಭಾವಿಯಾಗಿ 6:30 ಗಂಟೆಗೆ ಪರಿಮಳ ಪುಷ್ಕರಣಿಯಲ್ಲಿ ತೆಪ್ಪೋತ್ಸವದ ಕಾರ್ಯಕ್ರಮವು ನಡೀತದೆ. ಈ ನಂತರದಲ್ಲಿ ವೇದಿಕೆ ಕಾರ್ಯಕ್ರಮ, ವೇದಿಕೆಯ ನಂತರದಲ್ಲಿ ಗಣ್ಯರ ಸನ್ಮಾನ ಇತ್ಯಾದಿ ಕಾರ್ಯಕ್ರಮಗಳು, ಆನಂತರದಲ್ಲಿ ಶ್ರೀಮಠದ ರಥೋತ್ಸವ, ರಜತ ಗಜವಾಹನೋತ್ಸವ, ಸುವರ್ಣ ರಥೋತ್ಸವ, ನವರತ್ನ ರಥೋತ್ಸವ, ರಜತ ರಥೋತ್ಸವ ಮೊದಲಾದ ಉತ್ಸವಗಳೆಲ್ಲವೂ ಕೂಡ ಪ್ರಾಕಾರದಲ್ಲಿ ನಡೀತದೆ. ಈ ನಾದಹಾರದ ಕಾರ್ಯಕ್ರಮವು ಮಧ್ಯರಾತ್ರಿಯ ತನಕವೂ ಕೂಡ ನಿರಂತರವಾಗಿ ಇಲ್ಲಿ ನಡೀತದೆ. ಭಕ್ತರು ಈ ಉತ್ಸವಗಳಿಗೆ ದೇಶ ವಿದೇಶಗಳಿಂದ ಬಹುಸಂಖ್ಯೆಯಲ್ಲಿ ಹರಿದು ಬಂದಿದ್ದಾರೆ ಮತ್ತು ಮಾಧ್ಯಮಗಳ ಮೂಲಕವಾಗಿಯೂ ಕೂಡ ವೀಕ್ಷಿಸಿ ಪುನೀತರಾಗ್ತಾ ಇದ್ದಾರೆ. ಜೊತೆಯಲ್ಲಿ ದೇಶದ ಉದ್ದಗಲಕ್ಕೂ ಕೂಡ ಬೇರೆ ಬೇರೆ ಸ್ಥಳಗಳಲ್ಲಿ ರಾಘವೇಂದ್ರ ಸ್ವಾಮಿಗಳವರ ಈ ಹುಟ್ಟುಹಬ್ಬ ಪೀಠಾರೋಹಣದ ಉತ್ಸವ ಅನ್ನುವಂಥದ್ದು ವೈಭವದಿಂದ ಭಕ್ತರು ಅಲ್ಲಲ್ಲಿ ಆಚರಿಸ್ತಾ ಇದ್ದಾರೆ. ಹೀಗೆ ಒಟ್ಟಾರೆ 405ನೇ ಈ ಪಟ್ಟಾಭಿಷೇಕ ಮಹೋತ್ಸವ, ಅದೇ ರೀತಿಯಾಗಿ 431ನೇ ವರ್ಷದ ಜನ್ಮದಿನದ ಉತ್ಸವದ ಕಾರ್ಯಕ್ರಮ, ಇಂದಿಗೆ ಸಪ್ತರಾತ್ರೋತ್ಸವ, ರಾಘವೇಂದ್ರ ಗುರುವೈಭವೋತ್ಸವ ಅನ್ನುವಂಥದ್ದು ಇಂದಿನ ಉತ್ಸವದೊಂದಿಗೆ ಪೂರ್ಣಗೊಳ್ಳಲಿದೆ ಅಂತ ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೇವೆ.